ಈಶ್ವರ ಎರಡು ಚಂದ ಹೇಳಿ ನೋಡ್ರಿ. ಇದರ ಅರ್ಥ ನಾಳೆ ದಿವಸ ಪೀಠಿಕಾ ಅಧ್ಯಾಯದೊಳಗೆ ಹೇಳ್ತೀನಿ. ಇವತ್ತು ಹೇಳಬೇಕಾಗಿರುವಂತಹ ವಿಚಾರ ಕಾರಣ ಏನು ಅಂತಂದ್ರೆ, ಇಷ್ಟೆಲ್ಲ ಮಹಾತ್ಮರು ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ವಚನ ಸಾಹಿತ್ಯವನ್ನು ನಮ್ಗೆ ಕೊಟ್ಟು ಹೋಗ್ಯಾರ. ಅದರಂಗ 100% ನಡೆಯೋಕ್ಕಾಗಲಿಲ್ಲ ಅಂದ್ರೂ ಸಹಿತ 1% ನಡೆಯುವಂಥ ಪ್ರಯತ್ನ ಮಾಡಿದ್ರೆ ಎಷ್ಟು ಭಾಳ ಬಂಗಾರ ಆಗಿಬಿಡ್ತಾವ ಅಂತ ಮಾಡ್ರಿ. ನೀವು ಭಾಳ ಅದ್ಭುತ ಆಕ್ಕಾವ. ಕಷ್ಟ ಬಂದಾಗ ಮತ್ತೊಬ್ಬರ ಮುಂದೆ ಹೇಳ್ಕೊಳಕ್ ಹೋಗ್ಬೇಡ್ರಿ. ಕಷ್ಟ ಬಂದಾಗ ಒಂದು ವಚನದ ಪುಸ್ತಕ ತಗೊಂಡು ಕುಂದ್ರಿ ಗೊತ್ತಾಗ್ತದೆ. ನಿಮಗೆ ಭಾಳ ಕಷ್ಟ ಬಂದಾವ ಅಂದ್ರೆ ನೀವು ತಲೆಯಾಗ ಇಟ್ಕೊಂಡ್ಬಿಟ್ರಿ. ಇಲ್ಲಿ ಕುಂತವ್ರು ಎಲ್ಲರೂ ಭಾಳ ಮಂದಿ ಕುಡ್ರಿ. ಇವತ್ತು ಎಲ್ಲರೂ ತಲೆಯಾಗ ಏನು ಇಟ್ಕೋಬೇಕು ಅಂತಂದ್ರೆ, ನೋಡ್ರಿ, ನಿಮ್ಮ ಜೀವನದೊಳಗೆ ನಿಮಗೆ ಏನಾದರೂ ಕಷ್ಟಗಳು ಬಂದಾವ ಅಂದ್ರೆ ಅದನ್ನ ಬ್ಯಾರೆದವ್ರು ಹೊತ್ಕೊಂತಾರ ಅಂತ ತಿಳ್ಕೊಂಡು ಯಾವತ್ತೂ ನಿರೀಕ್ಷೆ ಮಾಡಕ್ ಹೋಗ್ಬೇಡ್ರಿ. ಬ್ಯಾರೆದವ್ರು ನಮ್ಮ ಕಷ್ಟ ಹೊತ್ಕೋತಾರ, ಅವ್ರು ನಮಗೆ ಸಹಾಯ ಮಾಡ್ತಾರ, ಹಿಂಗೆ ಯಾವತ್ತು ಅನ್ಕೊಳಕ್ ಹೋಗ್ಬೇಡ್ರಿ. ಮಂದಿ ಹೊರದು ಸತ್ತ ಮೇಲೆ ಅಟ್ಟ ಹೊರತಾರೆ ಹೊರತಾಗಿ ಇದ್ದಾಗ ಮಾತ್ರ ನಿನ್ನ ಕಷ್ಟಗಳನ್ನ ನೀನೇ ಹೊತ್ಕೋಬೇಕೇ ಹೊರತಾಗಿ ಅದನ್ನ ಬ್ಯಾರೆದವ್ರು ಹೊರಕ್ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯವನ್ನ ನಾವೆಲ್ಲರೂ ತಲೆಯಾಗ ಇಟ್ಕೊಳ್ಬೇಕಾಗ್ತದ. ಮಂದಿ ಇಲ್ಲಿ ಏನು ಹೊರತಾರಂತ ಮಾಡ್ರಿ, ನೀವು ಜೀವ ಹೋದ ಮೇಲೆ ಹೆಣ ಹೊರತಾರೆ ಹೊರತಾಗಿ ಅವರು ನಿಮ್ಮ ಕಷ್ಟಗಳನ್ನ ಹೊರುವುದಿಲ್ಲ. ಸಾಧ್ಯ ಆದ್ರೆ ಇನ್ನೂ ಒಂದಿಷ್ಟು ಕಷ್ಟಗಳನ್ನ ಕೊಡ್ತಾರೆ ಹೊರತಾಗಿ ನಿಮ್ಮ ಕಷ್ಟಗಳನ್ನ ನಾವು ಯಾರು ಹೊತ್ಕೊಳಕ್ ಆಗುದಿಲ್ಲ. ಹಾಗಾಗಿ ನಮಗ್ ಬಂದಿರುವಂತ ಕಷ್ಟಗಳನ್ನ ನಾವ ಹೊತ್ಕೊಂಡು ಮುನ್ನಡಿಬೇಕು. ಕಾರಣ ಏನು ಅಂತಂದ್ರೆ, ಭಾರವಾಗಿರ್ತಕ್ಕಂಥ ವ್ಯಕ್ತಿ ತೆಳಗೆ ಬಿದ್ದ ಅಂದ್ರೆ ಯಾರು ಕೂಡ ಕೈ ಹಿಡಿದು ಎತ್ತೋದಿಲ್ಲ. ಭಾರವಾಗಿರ್ತಕ್ಕಂಥ ವ್ಯಕ್ತಿ ತೆಳಗೆ ಬಿದ್ದಂದ್ರೆ ಯಾರು ಕೈ ಇಟ್ಟು ಪಟ್ನ ಎತ್ತೋದಿಲ್ಲ. ಅದೇ ಭಾರವಿಲ್ಲದಾರದಂತ ನೋಟ್ ತೆಳಗೆ ಬಿದ್ರೆ ಪಟ್ನ ಬಗ್ಗೆ ತಗೊಳ್ಳುವಂತ ಕಾಲಘಟ್ಟದೊಳಗೆ ನಾವೆಲ್ಲ ಬದುಕಾಕತ್ತೀವಿ. ಭಾರವಿಲ್ಲದೆ ಇರತಕ್ಕಂಥ ನೋಟಿಗೆ ಭಾಳ ಕಿಮ್ಮತ್ ಕೊಡ್ತಾರೆ ಹೊರತಾಗಿ ಭಾರ ಇರತಕ್ಕಂಥ ವ್ಯಕ್ತಿಗೆ ಕಿಮ್ಮತ್ ಕೊಡೋದು ಭಾಳ ಮಂದಿ ಕಮ್ಮಿ ಮಾಡಿಬಿಟ್ಟಾರ. ಹಾಗಾಗಿ ಕಷ್ಟ ಬಂದಾವಂದಾಗ ಒಂದು ವಚನದ ಪುಸ್ತಕವನ್ನು ಹಿಡ್ಕೊಂಡು ನೋಡ್ರಿ. ಎಲ್ಲದಕ್ಕೂ ಅದ್ಭುತವಾಗಿರ್ತಕ್ಕಂಥ ಅರ್ಥ ಕೊಟ್ಟಾರ. ನಮ್ಮ ಬದುಕಿಗೆ ಏನು ಬೇಕಾದಾಗ್ಲಿಪ್ಪ, ಮ್ಯಾಗಲಿಂದ ಹಿಡ್ಕೊಂಡು ಮಾಡ ತೆಳಗ್ ಬೀಳಾಕತ್ತೈತೆ ಅಂದ್ರೂ ಸಹಿತ ನನಗೆ ಪುಷ್ಪ ಆಯಿತು ಅನ್ನುವಂಥ ಮಾತನ್ನ ಹೇಳ್ತಾರೆ ಅಕ್ಕಮಾದೇವಿ ತಾಯಿ. ಮ್ಯಾಗ ಕಿಡಿ ಕಿಡಿ ಕೆದರಿ ನನ್ನ ಒಳಗೆ ಹಸಿವು ತೃಷೆ, ಏನಾದ್ರೂ ಬೆಂಕಿ ಒಳಗೆ ಹತ್ತೈತೆ ಅಂದ್ರೆ ಹಸಿವು ತೃಷೆ ಅಡಿಗಿತ್ತೆ ಅಂತ ಹೇಳ್ತೀನಿ ಅಂತ ತಿಳ್ಕೊಂತಾರ. ಎಲ್ಲರೂ ಹೇಳುವಂತ ಅದ್ಭುತವಾದಂತ ಮಾತು ಕೇಳಬೇಕು. ಇಷ್ಟೆಲ್ಲ ಕೇಳಿದ ಮೇಲೆ ಏನಾದ್ರೂ ನನ್ನ ಪ್ರಾಣ ಏನಾದ್ರೂ ಹೋಯ್ತು ಅಂತಂದ್ರೆ ಕೂಡಲ ಚೆನ್ನ ಸಂಗಮ ದೇವ, ನನ್ನ ಪ್ರಾಣ ನಿಮಗೆ ಅರ್ಪಿತವಾಯಿತೆಂಬೇನು ಅಂತ ತಿಳ್ಕೊಂಡು ಹೇಳ್ತಾರೆ. ಕಾರಣ ಅವ್ರು ಹೇಳುವಂತ ಮಾತನ್ನ ನಮ್ಮ ಕಷ್ಟದ ದಿನಮಾನದಲ್ಲಿ ಅದನ್ನ ಅನುಭವಿಸ್ಬೇಕು ನಾವು. ಹಾಗಾಗಿ ಕಲ್ಯಾಣ ಅನ್ನುವಂಥದ್ರೊಳಗೆ ನಿತ್ಯನೂ ಕೂಡ ಇಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ ನಡೀತಿತ್ತು. ಈ ಕಡೆ ಕೃಷಿ ಕಾಯಕವನ್ನು ಮಾಡುವಂತ ಗೊಗ್ಗಯ್ಯನಿಗೆ ಅಂತರಂಗದ ಕೃಷಿಯನ್ನ ಹೇಗ್ ಮಾಡ್ಬೇಕನ್ನುವಂಥದ್ದನ್ನ ತಿಳಿಸಿಕೊಟ್ಟು, ಅಂತರಂಗದೊಳಗ ಕೃಷಿಯನ್ನ ಹೇಗ್ ಮಾಡ್ಬೇಕನ್ನುವಂಥದ್ದನ್ನ ಅವನು ತಿಳಿಸಿ, ಅಂಗೈಯೊಳಗ ಅರಳದ ತಲೆಯನ್ನು ಹಿಡಿದುಕೊಂಡು ಕಂಗಳ ಮುತ್ತ ಪೋಣಿಸುವ ನೀನಾರು ಹೇಳ ಅನ್ನುವಂತ ಮುಕ್ತಾಯಿಗೆ ತನ್ನದೇ ಆಗಿರ್ತಕ್ಕಂಥ ಬೋಧನೆಯನ್ನ ತಿಳಿಸಿ, ಶೋಕಾಚರಣೆ ಒಳಗಿರ್ತಕ್ಕಂಥ ತಾಯಿಯನ್ನ ಮುಕ್ತಾತ್ಮನನ್ನಾಗಿ ಮಾಡಿ ಜ್ಞಾನದ ಕುರುವನ್ನ ಹೇಳಿರ್ತಕ್ಕಂಥ ತಾಯಿ, ಆ ತಾಯಿಗೆ ಹೇಳಿದ ಮೇಲೆ ಮುಂದೆ ಸಿದ್ದರಾಮ ಶಿವಯೋಗಿ ಹತ್ರ ಬಂದಾರ. ಸಿದ್ದರಾಮ ಶಿವಯೋಗಿ ಅರವಟ್ಟಿಗೆಯನ್ನ ಕಟ್ಟಿದಾತ, ಗಿಡಗಳನ್ನ ನೆಟ್ಟಾತ, ಕೆರೆಯನ್ನ ಕಟ್ಟಿಸಿದಾತ, ಇಂಥ ಅನೇಕ ಸಾಮಾಜಿಕವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಸೊನಲಾಪುರದ ದೇವರಾಗಿ ಜೀವನವನ್ನು ಮಾಡುವಂತ, ಅನೇಕ ಸಾಮೂಹಿಕ ಲಗ್ನಗಳಿಗೆ ನಾಂದಿಯನ್ನ ಹಾಡಿದಾತ. ಅಂತವರು ಎಷ್ಟೋ ಮಂದಿ ಕಲ್ಲಿನ ಕೆಲಸ ಮಾಡುವಂತ ಅನೇಕ ಜನರು, ಸುಮಾರು ಸಾವಿರಾರು ಮಂದಿ ಯಾರೋ ಬೋದಿಗೆಯನ್ನ ಕಟ್ಟಿತಿದ್ರು, ಇನ್ಯಾರೋ ಕಂಬವನ್ನು ಹೊಡಿತಿದ್ರು, ಇನ್ಯಾರೋ ಅತಿ ಸೂಕ್ಷ್ಮ ಕೆತ್ತನೆ ಕೆಲಸಗಳನ್ನ ಮಾಡ್ತಿದ್ರು. ಇಂಥ ಟೈಮ್ದೊಳಗೆ ಆ ಸಿದ್ದರಾಮ ಶಿವಯೋಗಿಯನ್ನು ಎಚ್ಚರಿಸ್ಬೇಕು ಅಂತ ತಿಳ್ಕೊಂಡು ಪ್ರಭುದೇವರು ಎಲ್ಲಿ ಬರ್ತಾರಂದ್ರೆ ಆ ಕಲ್ಯಾಣದೊಳಗೆ ಹೋಗು ಮಾರ್ಗದೊಳಗೆ ಸೊನಲಾಪುರಕ್ಕೆ ಬರ್ತಾರ ನೋಡ್ರಿ. ಸೊನಲಾಪುರದಾಗ ಬಂದಿರುವಂತಹ ಟೈಮ್ದೊಳಗೆ ಏನು ಕೆರೆಯನ್ನ ಕಟ್ಟಿಸಿ ಗುಡಿಯ ಗೋಪುರವನ್ನ ಕಟ್ಟಿಸ್ಬೇಕಂತ ತಿಳ್ಕೊಂಡು ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂತಹ, ಕಲ್ಲಿನ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ಹತ್ರ ಹೋಗಿ ಕೇಳ್ತಾರಂತ. ಕಲ್ಲು ದೇವರ ಮಾಡಿ, ಕಲ್ಲು ಮನೆಯ ಮಾಡಿ, ಆ ಕಲ್ಲ ಮೇಲೆ ಕೆಡೆದರೆ ದೇವರೆತ್ತ ಹೋದರು, ಲಿಂಗ ಪ್ರತಿಷ್ಠೆಯ ಮಾಡುವವರೆಗೆ ನಾಯಕ ನರಕ ತಪ್ಪದು ಗುಹೇಶ್ವರ. ಕಲ್ಲು ಮೇಲೆ ಒಂದು ಕಲ್ಲಿಟ್ಟು ಅದರ ಮೇಲೆ ಒಂದು ಕಲ್ಲು ಕೆಟ್ಟದು, ಅದನ್ನು ದೇವರಂತ ಮಾಡಿ ಅದರೊಳಗೆ ನೀ ಇಟ್ಟು ದೇವರಂತ ತಿಳ್ಕೊಂಡು ಪ್ರತಿಷ್ಠಾಪನೆ ಮಾಡಾಕತ್ತೀಯಲ್ಲಪ್ಪ. ಇಷ್ಟ ಹಾಕೊಂಡು ಅದ್ಭುತವಾಗಿರ್ತಕ್ಕಂಥ ಕಲ್ಲಿನ ಕೆಲಸ ಮಾಡುವಂತ ಒಡ್ರು ನೀವಾದ್ರೆ ನಿಮ್ಮ ಒಡ್ಡಗೊಬ್ಬ ದೊರೆ ಇರ್ಬೇಕಲ್ಲ. ಆ ಒಡ್ಡ ರಾಮಯ್ಯ ಎಲ್ಲಿ ಅದಾನ ಅಂತ ಕೇಳಿದ್ರ ಅವರು. ನೋಡ್ರಿ, ಸೊನಲಾಪುರದಾಗ ಸಿದ್ದರಾಮ ಶಿವಯೋಗಿ ಅಂದ್ರೆ ಎಲ್ಲಾ ಮಂದಿ ಹೆದರವ್ರು. ಯಾಕಂದ್ರೆ ಶಿವನ 3ನೇ ಕಣ್ಣು ಪಡ್ಕೊಂಡ್ ಬಂದ ಅವಂಗ ಯಾರು ಅಡ್ಡ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ಸಾಮಾಜಿಕ ಕೆಲಸ ಮಾಡ್ತಿದ್ದ. ಎಲ್ಲಾ ಸೊನಲಾಪುರದ ಎಲ್ಲ ವ್ಯಕ್ತಿಗಳಿಗೆ ಸಿದ್ದರಾಮರು ಅಂತಂದ್ರೆ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡ್ತಿದ್ರು. ಅಂತಹ ದೇವರಂತ ತಿಳ್ಕೊಂಡು ಪೂಜೆ ಮಾಡುವವ್ರ ಹತ್ರ ಬಂದು ಎಲ್ಲಿ ಅದ ನಿಮ್ಮ ಒಡ್ಡ ರಾಮಯ್ಯ ಅಂತ ತಿಳ್ಕೊಂಡು ಕೇಳ್ತಾರ ಪ್ರಭುದೇವರು. ಕೇಳಿದ ಕೂಡಲೇನ ಅವ್ರಿಗೆ ಇಷ್ಟು ಸಿಟ್ಟು ಬರ್ತದ. ಗುರುನಿಂದೆಯನ್ನು ಕೇಳಬಾರ್ದು. ಒಂದೇದ್ದು ನಿಂದ ಕೇಳಬಾರ್ದು, ಅದ್ರಾಗ ಮಾತ್ರ ಗುರುನಿಂದೆ ಅಂತ ಒಟ್ಟ ಕೇಳಬಾರ್ದು ಅಂತ ಹೇಳ್ತಾರೆ.
ಗುರುನಿಂದೆಯನ್ನು ನೋಡಿ ನಮ್ಮ ಸಿದ್ದರಾಮ ದೇವರಿಗೆ ಹಿಂಗಂತೀರ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಅನೇಕ ಜನ ತಮ್ಮ ಕೈಯಾಗಿರುವಂತ ಸುತ್ತಿಗೆ ತಗೊಂಡು ಒಬ್ಬ ಹೋಗದ, ಕಲ್ಲು ತಗೊಂಡು ಒಬ್ಬ ಹೋಗದ, ಹಾರಿ ತಗೊಂಡು ಒಬ್ಬ ಹೋಗದ. ಅಲ್ಲಮ ಪ್ರಭು ದೇವರು ಬಯಲು ಮೂರ್ತಿಗಳು, ಬಯಲಿನೊಳಗಿರ್ತಕ್ಕಂಥ ಮೂರ್ತಿಗಳು, ವ್ಯೋಮಕಾಯ ಸಿದ್ಧರು. ಅವ್ರಿಗೆ ಯಾವಾಗ ನಾಟಬೇಕಿದ್ದು? ಯಾವಾಗ ಇವರು ತಮ್ಮ ಎಲ್ಲ ವಸ್ತುಗಳನ್ನ ನಾವು ಒಗಿತಾರ, ಒಗದ ಕೂಡಲೇ ಆ ವಸ್ತುಗಳು ಅಲ್ಲಮ ಪ್ರಭುದೇವ್ರಿಗೆ ಬಂದು ಬಿಡಂಗಿಲ್ಲ, ಒಳ್ಳೆ ಉಲ್ಟಾ ಬಂದು ಇವ್ರಿಗೆ ಬಡಿತಾವ್. ಯಾರಿಗೋ ಕಾಲಿಗೆ ಬಡಿತು, ಯಾರಿಗೋ ಹಣಿಗೆ ಬಡಿತು, ಯಾರಿಗೋ ಎದಿಗೆ ಬಡಿತು, ಎಲ್ಲರೂ ತೆಳಗ್ ಬಿಡ್ತಾರ. ತೆಳಗ್ ಬಿದ್ದು ಕೂಡಲೇನ ಓಡಿ ಹೋಗಿ ಯಾರೋ ಒಬ್ಬರು ಹೇಳ್ತಾರೆ ಸಿದ್ದರಾಮ ಶಿವಗಳಿಗೆ, ಯಾವನೋ ಒಬ್ಬ ಇಂದ್ರ ಜಾಲ ಕಲ್ಕೊಂಡು ಬಂದಾನ, ನಿಮ್ಗ ಏನೇನೋ ಮಾತಾಡಕತ್ತಾನ, ನಾವು ನೋಡಿದ್ರೆ ಅವನಿಗೊಂದಿಷ್ಟು ಸಿಟ್ಟು ಬಂದು ನಮ್ಮ ಸಾಮಾನು ಹೋಗಿದ್ರೆ ಅವೆಲ್ಲ ಬಂದು ನಮಗ ಬಡಿಯಾಕತ್ತಾವ, ಎಷ್ಟೋ ಮಂದಿ ಕಾಲು ಬಿಡ್ಕೊಂಡು ಬಿದ್ದಾರ, ನೀವು ಸ್ವಲ್ಪ ಬರ್ರಿ ಅಂತಂದ್ರೆ ಬಿಸಾಟುವೇನು ಅವನ್ನ, ಸುಟ್ಟು ಹಾಕ್ತೇನೆ ಅವನ್ನ. ನಮ್ಮ ಇದ್ರಾಗ ಬಂದು ನಮ್ಮ ಜನಗಳಿಗೆ ಹಂಗ ಮಾಡಾಕತ್ತಾನಂದ್ರೆ ಅವನು ಬಿಡುದಿಲ್ಲ ಅಂತ ತಿಳ್ಕೊಂಡು ಸಿಟ್ಟಿನಿಂದ ಬಂದಿರತಕ್ಕಂಥವನು ವ್ಯೋಮಕಾಯ ಸಿದ್ಧ ಅನ್ನೋದು ಗೊತ್ತಿಲ್ಲ, ಪರಮ ತಪಸ್ವಿ ಅನ್ನುವಂಥದ್ದು ಗೊತ್ತಿಲ್ಲ, ಮಾಯೆಯನ್ನ ಗೆದ್ದಿರುವಂತವನು ಅನ್ನೋದು ಗೊತ್ತಿಲ್ಲ, ಆತ ನಿರ್ದೇಹಿ ಅನ್ನೋದು ಗೊತ್ತಿಲ್ಲ, ಯಾವ ಬಂದಾನ ಅನ್ನುವಂಥದ್ದು ಗೊತ್ತು ಮಾಡ್ಕೊಳ್ಳಾರ್ದನ ಹೊರಗೆ ಬಂದು ತನ್ನ ಸಿಟ್ಟಿನ ಕಣ್ಣಿನಿಂದ ಭಗವಂತನಿಂದ ಪಡೆದಿರ್ಕೊಂಡಿರ್ತಕ್ಕಂಥ ಮೂರನೇ ಕಣ್ಣನ್ನು ಬಿಟ್ಟು ಸುಟ್ಟು ಹಾಕ್ತೀನಿ ಅಂತ ತಿಳ್ಕೊಂಡು ಹೊರಗೆ ಬಂದು ಬಹಳ ಕೋಪದಿಂದ ಪ್ರಭುದೇವರನ್ನ ನೋಡಿ ತನ್ನ ಮೂರನೇ ಕಣ್ಣನ್ನು ತೆಗೆದು ಬೆಂಕಿಯನ್ನು ತೂರಿಬಿಟ್ಟ. ಬೆಂಕಿಯನ್ನು ತೂರಿದ ಮೇಲೆ ಆ ಬೆಂಕಿಯನ್ನ ವ್ಯೋಮಕಾಯ ಸಿದ್ಧನಾಗಿರ್ತಕ್ಕಂಥ ಪ್ರಭುದೇವರು ತನ್ನ ಅಂಗುಷ್ಟದೊಳಗೆ ಹಾಕಿ ಎಲ್ಲಾ ಮಾಡಿ ಭಸ್ಮ ಮಾಡಿಬಿಟ್ರು. ನೋಡ್ರಿ ವಿಚಿತ್ರ ಅಂದ್ರೆ ಎಷ್ಟು ವಿಚಿತ್ರ ನೋಡ್ರಿ. ಎಲ್ಲಾ ಬೆಂಕಿಯನ್ನ ಮೂರನೇ ಕಣ್ಣಿನಿಂದ ಏನು ಬೆಂಕಿ ಆವರಣ ಆಗಿತ್ತಲ್ಲ, ಆ ಆವರಣ ಆಗಿರ್ತಕ್ಕಂಥ ಬೆಂಕಿಯನ್ನ ತಮ್ಮ ಕಾಲಿನ ಅಂಗುಷ್ಟದೊಳಗೆ ಎಲ್ಲಾ ಬೆಂಕಿಯನ್ನ ತೊಳೆದು ಹಾಕಿಬಿಟ್ರು. ಯಾವಾಗ ಬೆಂಕಿಯನ್ನ ನಂದಿಸ್ತಾರ, ನಂದಿಸಿದ ಕೂಡಲೇ ಸಿದ್ದರಾಮನಿಗೆ ತಮ್ಮ ತಪ್ಪಿನ ಅರಿವಾಗ್ತದ. ತಪ್ಪಿನ ಅರಿವಾದ ಕೂಡ್ಲೇನ ನಂದು ತಪ್ಪಾತು, ಕ್ಷಮಾ ಮಾಡ್ರಿ, ನೀವ್ ಯಾರು ಅನ್ನೋದು ಗೊತ್ತಾಗ್ಲಿಲ್ಲ, ಗೊತ್ತಾಗ್ಲಾರ್ದಕ್ಕಿಂತ ತಪ್ಪು ನಡೆದದ, ನನ್ನ ತಪ್ಪನ್ನ ಕ್ಷಮಿಸ್ಬೇಕು ಅಂತ ತಿಳ್ಕೊಂಡು ಸಿದ್ದರಾಮರಿಗೆ ಅವ್ರು ಹೋಗಿ ಪಾದಕ್ಕೆ ಬಿದ್ರ ಪ್ರಭುದೇವ್ರ ಅಂತಾರಂತ, ನೋಡಪ್ಪ ನೀ ಮಾಡ್ಬೇಕಾಗಿರುವಂತ ಕೆಲಸ ಕಾರ್ಯಗಳು ಬೇರೆ ಅದಾವ, ಸಂವಾದ ದೊಡ್ಡದೈತಿ, ಸಮಯ ಬಹಳ ಕಮ್ಮಿ ಐತಿ, ಹಾಗಾಗಿ ನಾವಿನ್ನೂ ಕಲ್ಯಾಣಕ್ಕೆ ಹೋಗ್ಬೇಕಾಗಿರೋದ್ರಿಂದ ಒಂದೆರಡೇ ವಚನವನ್ನು ಹೇಳ್ತೇನೆ. ನಾನು ವಿಚಾರ ಮಾಡ್ಕೊಡ್ರಿ. ದೇವನನ್ನ ನೀ ಕಾಣ್ಬೇಕಂತ ಏನು ವಿಚಾರ ಮಾಡಿಯಲ್ಲಪ್ಪ, ಹೊರಗಿನ ದೇವರನ್ನ ನೋಡಿದ್ದು ಸಾಕಿನ್ನ, ಅಂತರಂಗದೊಳಗಿರುವಂತ ದೇವರನ್ನ ನೋಡ್ಬೇಕಾಗ್ಯದ. ಹೊರಗಿನ ದೇವರು ಯಾಕ ಬೇಕಾ, ಒಳಗಿನ ದೇವರ ಸಾಕಬೇಕಾ. ಹೊರಗಿನ ದೇವರನ್ನ ಎಷ್ಟು ದಿವಸ ಅಂತ ಪೂಜೆ ಮಾಡವಪ್ಪ, ಆ ಪೂಜೆ ಮಾಡ್ಬೇಡ ಅಂತ ನಾ ಹೇಳಕತ್ತಿಲ್ಲ. ಬಹಳ ಮಂದಿ ಅದನ್ನ ತಪ್ಪು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬಾರ್ದು. ಹೊರಗಿನ ದೇವರು ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನನ್ನ ಕಾಣಬೇಕಾದ್ರೆ ಸಾಕಾರ ಏನಾದ್ರೂ ಒಂದು ಬೇಕಲ್ಲ, ಸಾಕಾರ ಒಂದು ಏನಾದ್ರೂ ಬೇಕಲ್ಲ. ಸಾಕಾರವಾಗಿರ್ತಕ್ಕಂಥದ್ದು ಬೇಕು ಅಂತಂದ್ರೆ ಗುಡಿ ಗಂಡಾರಕ್ಕೆ ಹೋಗ್ಬೇಕು, ಆದ್ರೆ ಅಂತಿಮವಾಗಿ ಅವ ದೇವ್ರಂತ ತಿಳ್ಕೊಳಂಗಿಲ್ಲ. ಅದರ ಆಚೆ ನಿನ್ನ ಕೈಯಾಗ ಲಿಂಗ ಕೊಟ್ಟಾರ ಒಂದು ಕುರುವ. ನಿರಾಕಾರ ವಸ್ತುವನ್ನ ಪಡಿಬೇಕಾದ್ರೆ ಸಾಕಾರ ಮೂರ್ತಿ ಆಗಿರ್ತಕ್ಕಂಥ ಅಂಗೈಯೊಳಗೆ ಲಿಂಗ ಕೊಟ್ಟಾರ, ಆ ಲಿಂಗವನ್ನು ಪೂಜೆ ಮಾಡುವಂತ ಪ್ರಯತ್ನ ಮಾಡಬೇಕು. ಹಾಗಾಗಿ ಅವನ ಆ ದೇವಸ್ಥಾನ ಕಟ್ಟಾಕತ್ತೀನಿ ತಪ್ಪನ್ರಿಪ್ಪ ಅಂತ ತಿಳ್ಕೊಂಡು ಪಾದ ಹಿಡ್ಕೊಂಡು ಕೇಳ್ತಾನ. ಅವಾಗ ಅವ್ರು ಹೇಳ್ತಾರ, ದೇಹವೇ ದೇವಾಲಯವಾಗಿರಲು ಬೇರೆ ಮತ್ತೆ ದೇಗುಲವೇ ಕಯ್ಯ. ದೇಹನ ದೇವಾಲಯ ಆಗ್ಬಿಟ್ಟದ, ಮತ್ತು ಇನ್ನೊಂದು ದೇವಾಲಯ ಎದಕ್ ಬೇಕು? ಪ್ರಾಣವೇ ಲಿಂಗವಾಗಿರಲು ಬೇರೆ ಮತ್ತೆ ಲಿಂಗವೇ ಕಯ್ಯ. ಪ್ರಾಣನ ಲಿಂಗ ಆಗಿಬಿಟ್ಟಾಗ ಮತ್ತೊಂದು ಲಿಂಗದ ಅವಶ್ಯಕತೆ ಏನದ? ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದರೆ ನಾನೇನಪ್ಪೆನಯ್ಯ. ಹೇಳಲಿಲ್ಲ ಕೇಳಿಲ್ಲ ನೀ ಕಲ್ಲಾಗಿ ಕುಂತು ಬಿಟ್ರೆ ನಾನೇನಾಗ್ಬೇಕನ್ನುವಂತ ಮಾತನ್ನ ಸಿದ್ದರಾಮ ಶಿವಯೋಗಿಗಳು ತಿಳಿಸ್ತಾರ. ಅವಾಗ ಅವ ಅಂತಾನ, ದೇಗುಲ ಕಟ್ಟೋದು ಬ್ಯಾಡ ಅಂತೇರಿ, ಮತ್ ನಾ ಕೆರಿ ಕಟ್ಟಿ ಕಟ್ಟಾಕತ್ತೀನಲ್ಲ, ಕೆರಿ ಕಟ್ಟಿ ಅಷ್ಟೋ ಮಂದಿ ಪ್ರಾಣಕ್ಕೆ ನೀರು ಜೀವದಾತ ಸಂಜೀವಿನಿ ಆಗಿರುವಂತ ನೀರು ಕೊಡಾಕತ್ತೀನಿ. ಎಷ್ಟೋ ಮಂದಿ ಹಕ್ಕಿ ಪಕ್ಷಿಗಳು ಇಲ್ಲಿ ಬರ್ತಾವ, ಉಣ್ತಾವ, ತಿಂತಾವ, ಅವು ಕನ್ನ ಹಾಕ್ತೀನಿ, ಮತ್ತಿದು ತಪ್ಪನು ಪ್ರಭುದೇವ. ಹಿಂಗೆ ಕೇಳಿದಾಗ ಪ್ರಭುದೇವರಂತಾರ, ಅನ್ನವ ನಿಕ್ಕಿ ನನ್ನೆಯ ನುಡಿದಡೆ, ಅನ್ನವ ನಿಕ್ಕಿ ನನ್ನೆಯ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದರೆ ಮರಣದಿಂದ ಮೇಲೆ ಸ್ವರ್ಗ ಪ್ರಾಪ್ತವಾಗುವುದಲ್ಲದೆ ಶಿವನ ನಿಜವು ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆವ ಫಲವೂ ಇಲ್ಲ. ಇದನ್ನೆಲ್ಲ ಯಾರು ಮಾಡ್ತಾರಂತ ಮಾಡಿ ನೀನು ಇದನ್ನ ಮಾಡೋದ್ ತಪ್ಪಂತ ಹೇಳಕತ್ತಿಲ್ಲ. ಇದನ್ನೆಲ್ಲ ಮೀರಿರ್ತಕ್ಕಂಥ ವ್ಯಕ್ತಿ ನೀನು. ಒಂದಿಷ್ಟು ಯಾರಾದ್ರೂ ದಾನ ಮಾಡ್ಬೇಕಂದ್ರೆ ಸ್ವರ್ಗ ಸುಖ ಸಿಗ್ತದಂತ ದಾನ ಮಾಡ್ತಾರ. ಇನ್ನು ಎಷ್ಟೋ ಮಂದಿ ಮಧ್ಯಮದೊಳಗಿರ್ತಕ್ಕಂಥ ಎಲ್ಲಾ ಜನರು ಸ್ವರ್ಗಕ್ಕೆ ಹೋಗಿ ಮುಟ್ಟಿದ್ರು ಸಾಕಪ್ಪ ಅಂತ ಎಷ್ಟೋ ಮಂದಿ ಕೆಲಸ ಮಾಡ್ತಾರ. ನೀ ಅನ್ನ ಕೊಟ್ಟಿ, ನೀರು ಕೊಟ್ಟಿ, ಮತ್ತೊಂದು ಅರವಟ್ಟಿಗೆ ನಿಟ್ಟಿ, ಕೆರಿ ಕಟ್ಸಿದಿ, ಇದನ್ನೆಲ್ಲ ಮಾಡೋದ್ರಿಂದ ಸ್ವರ್ಗ ಪ್ರಾಪ್ತಿ ಆಕೈತೆ ಹೊರತಾಗಿ ಶಿವನ ನಿಜವಾಗಿರ್ತಕ್ಕಂಥ ಸಾನ್ನಿಧ್ಯ ನಿನಗಾಗಂಗಿಲ್ಲ. ಸ್ವರ್ಗದಕ್ಕಿಂತ ಮುಂದಿರುವಂತದ್ದು ಶಿವನ ಸಾವಿಧ್ಯ, ಅಲ್ಲಿ ಹೋಗ್ಬೇಕಪ್ಪ. ಅದನ್ನು ಮಾಡ್ಬೇಕು ಅಂತಂದ್ರೆ ಅಂತರಂಗದ ಕೆರೆಯನ್ನ ಕಟ್ಕೋಬೇಕು. ಎಂತ ಕೆರೆ ಕಟ್ಟಬೇಕು? ಅದಕ್ಕೆ ಪ್ರಭುದೇವರು ಅಂತಾರ, ಯಾವ ಕೆರೆಯನ್ನ ಕಟ್ಟಬೇಕು ಅಂತಂದ್ರೆ ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಕಟ್ಟಿ ಆಚಾರವೆಂಬ ಸೋಪಾನ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲರಾರನು ಕಾಣೆ, ನಾ ಕಟ್ಟಿದ ಕೆರೆ ಸ್ಥಿರವಾಯಿತು. ಗುಹೇಶ್ವರ
ನೋಡಪ್ಪ, ತನು ಅನ್ನುವಂಥದ್ದನ್ನ ಒಂದು ಕಟ್ಟೆ ಮಾಡ್ಕೋಬೇಕು. ಅದರೊಳಗೆ ಪರಮಾನಂದ ಜಲವನ್ನ, ಸುಖ ಅನ್ನುವಂಥದ್ದನ್ನು ತುಂಬ್ಕೋಬೇಕು. ಇಂಥ ಕಟ್ಟೆಯನ್ನ ಕಟ್ಟಿ ಆನಂದವಾಗಿರ್ಬೇಕಾದ್ರೆ ಈ ಕಟ್ಟೆಯನ್ನ ಕಟ್ಟುವಂಥವ್ರನ್ನ ಕಂಡಿಲ್ಲ. ಹಾಗಾಗಿ ನಾ ಇಂಥ ಕಟ್ಟೀನಿ. ನಾ ಕಟ್ಟಿ ನಿಮ್ಮಂಥವ್ರಿಗೆ ಹೇಳಾಕತ್ತೀನಿ, ನಾ ಕಟ್ಟಿದ ಕೆರೆ ಭಾಳ ಸ್ಥಿರ ಐತಪ್ಪ, ನೀ ಕಟ್ಟಿದ ಕೆರೆ ಯಾವಾಗಾದ್ರೂ ಒಂದ್ ದಿವ್ಸ ಒಡೆದು ನೀರೆಲ್ಲ ಹೋಗ್ಬೋದು ಅಂದಾಗ, ಅರುವಾದಾಗ, ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಪ್ರಭು ಅಂತ ಅಂದಾಗ ಅವಾಗ ಕಲ್ಯಾಣದ ಬಗ್ಗೆ ಹೇಳ್ತಾರ. ನೋಡು, ಮುಂದೆ ಏನ ಮಾಡ್ಬೇಕು ಅಂತ ಹೇಳಕತ್ತಿಯಲ್ಲಪ್ಪ, ಹಿಂದೆ ಏನು ಮಾಡುವಂಗಿಲ್ಲ. ನಾನು ನೀನು ಕೂಡಿ ನಿನ್ನ ಅರಿವಿನ ಮನೆಯಿಂದ ಗುರುವಿನ ಮನೆ ಕರ್ಕೊಂಡು ಹೋಗ್ತೀನಿ ನಿನ್ನ. ಎಂತ ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣ.